ಹಲೋ, ನಮಸ್ತೆ ಎವ್ರಿವನ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ನಾವಿವತ್ತು ನಮ್ಮ ಸಹಕಾರ ನಗರಲ್ಲಿ ಮ್ಯಾಂಗೋ ಮೇಳ ನಡೀತಾ ಇದೆ, ಅಲ್ಲಿಗೆ ಹೋಗೋಣ ಅಂಥೇಳಿ ನಾನು ನನ್ನ ಮಗಳು ಹೋಗ್ತಾ ಇದ್ದೀವಿ. ಆಟೋ ಬುಕ್ ಮಾಡಿದ್ದೀನಿ, ಆಟೋ ಬಂದಿದೆ ಆಲ್ರೆಡಿ. ಸೊ ಹೋಗ್ತಾ ಇದ್ದೀವಿ, ಬನ್ನಿ ತೋರಿಸ್ತೀನಿ. ನನ್ನ ಮಗಳು ನೋಡಿ, ಆಟೋದಲ್ಲಿ ಹೋಗ್ತಾ ಹಂಗೆ ಸಿಗ್ತೀನಿ, ಬನ್ನಿ. ನಾನು ಆ್ಯಕ್ಚುಲಿ ಈ ಸಂಡೇ ಆದ್ರೂ ಮನೆಯಲ್ಲೇ ರೆಸ್ಟ್ ಮಾಡೋಣ, ಎಲ್ಲೂ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ಅಂದ್ಕೊಂಡೆ ನನ್ನ ಮಗಳಿಗೆ ಇದೇ ಫೈನಲ್ಲು, ಇನ್ನೊಂದು 2 ವಾರ ರಜೆ ಇರುತ್ತೆ ಅಷ್ಟೇ. ಮತ್ತು ಆಮೇಲೆ ಅವಳು ಸ್ಕೂಲ್ಗೆಲ್ಲ ಹೊರಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದಾದಮೇಲೆ ಮತ್ತೆ ರುಟೀನ್ ಅದೇ ಸೇಮ್ ಸ್ಟಾರ್ಟ್ ಆಗುತ್ತೆ. ಬಟ್ ಅಷ್ಟರಲ್ಲಿ ನಾನು ಹೊರಗಡೆಗೆ ಅವಳನ್ನು 1-2 ಸತಿ ಕರ್ಕೊಂಡು ಹೋಗಿದ್ದು ಬರೋಣ ಅಂಥೇಳಿ, ಅವಳಿಗೂ ಸ್ವಲ್ಪ ಖುಷಿಯಾಗುತ್ತೆ ಅಂಥೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮ್ಯಾಂಗೋ ಮೇಳ ನಡೀತಾ ಇತ್ತು ಸಹಕಾರ ನಗರಲ್ಲಿ ಅಂತ ಗೊತ್ತಾಯಿತು. ಸೊ ಅದಕ್ಕೆ ಅಲ್ಲಿಗೆ ಹೋಗೋಣ, ಮತ್ತು ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ ಅವಳ ಜೊತೆ. ಮತ್ತು ಹಂಗೇ ವೆರೈಟಿ ಆಫ್ ಮ್ಯಾಂಗೋಸು ಮತ್ತು ವೆರೈಟಿ ಆಫ್ ಮ್ಯಾಂಗೋಸ್ದು ತಿಂಡಿಗಳೆಲ್ಲ ಮಾಡಿರ್ತಾರೆ, ಅದೆಲ್ಲ ತಿನ್ಕೊಂಡು ಬರ್ಬೋದು ಅಂತೇಳಿ ಹೋದ್ವಿ. ನೋಡ್ತಾ ಇರ್ಬೋದು, ಇವಾಗ ಲೊಕೇಶನ್ಗೆ ಬಂದು ರೀಚ್ ಆದ್ವಿ. ಸ್ವಲ್ಪ ಎಂಟ್ರೆನ್ಸ್ ಗೇಟು ಇನ್ನೂ ಸ್ವಲ್ಪ ಮುಂದೆ ಇರೋದು, ಸೊ ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾನು ನನ್ನ ಮಗಳು. ಬಂದ ತಕ್ಷಣ ಇವಾಗ ನೋಡ್ತಾ ಇರ್ಬೋದು, ಫುಲ್ ಅವಳ ಆ್ಯಕ್ಟಿವಿಟಿ ನೋಡಿದ ತಕ್ಷಣ ನಾನು ಇದು ಮಾಡಲೇಬೇಕು ಅಂತೇಳಿ ಕೇಳಿಬಿಟ್ಟು ಓದ್ಲು. ನಾನು ಕೂತ್ಕೋತೀನಿ ಅಮ್ಮ, ಹಾರ್ಸ್ ಮೇಲೆ ಕೂತ್ಕೋಬೇಕು ನಾನು ಅಂತೇಳಿ. ಸೊ ನಾನು ಅವಳು ಖುಷಿ ಪಡ್ತಾಳೆ ಅಂತೇಳಿ ಕೂರಿಸ್ದೆ. ಇದು ಆ್ಯಕ್ಚುಲಿ ವರ್ತ್ ಅನ್ನಿಸ್ಲಿಲ್ಲ ನನಗೆ. ಅವರು 15 ರೌಂಡ್ಸ್ ಅಂತ ಹೇಳ್ತಾರೆ, ಅಲ್ಲಿ ನೋಡಿದ್ರೆ 15 ರೌಂಡ್ಸ್ ಮಾಡಿಸಲ್ಲ. ಅಷ್ಟಕ್ಕೇ 60 ರೂಪೀಸ್ ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ. ಮಕ್ಕಳು ಖುಷಿಗೆ ಅಂತೇಳಿ ಆಟ ಆಡಿಸ್ಲೇಬೇಕಷ್ಟೇ, ಎಷ್ಟೇ ಕಾಸ್ಟ್ಲಿ ಆದ್ರೂ. ಬಟ್ ಇಟ್ಸ್ ಓಕೆ, ಮಗಳು ಖುಷಿ ಪಡ್ತಾಳಲ್ವ, ಅವಳನ್ನು ಕರ್ಕೊಂಡು ಬಂದಿರೋದೆ ಯಾವಾಗಲೂ ಒಂದು ಸಾರಿ ಅಂತೇಳಿ ಸುಮ್ಮನೆ ಅದೇ. ಇನ್ನು ನೋಡ್ತಾ ಇರ್ಬೋದು, ಈ ಕಡೆ ಸ್ಟಾಲ್ಗಳೆಲ್ಲ ಹಾಕಿದ್ದಾರೆ, ತುಂಬ ಸ್ಟಾಲ್ಸ್ ಇದ್ವು, ವೆರೈಟಿ ಆಫ್ ತಿಂಡಿಗಳೆಲ್ಲ ಇದ್ದಾವೆ ಅಂತ ಅನ್ಕೊತೀನಿ. ಇನ್ನು ಆ ಕಡೆ ಹೋಗಿಲ್ಲ ನಾವು, ಫಸ್ಟ್ ಇದನ್ನು ಮುಗಿಸ್ಕೊಂಬಿಡೋಣ ಅವಳದು ಆ್ಯಕ್ಟಿವಿಟಿ, ಆಮೇಲೆ ಆ ಕಡೆ ಹೋಗೋಣ ಅಂತೇಳಿ. ನೋಡ್ತಾ ಇರ್ಬೋದು, ಇವಾಗ ಸ್ಟಾರ್ಟ್ ಮಾಡಿದ್ದಾರೆ, ಸ್ಲೋ ಆಗಿ ಹೋಗ್ತಾ ಇದೆ ಇವಾಗ. ಅವಳಂತೂ ಫುಲ್ ಎಕ್ಸೈಟೆಡು. ನನ್ನ ಮಗಳು ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾಳೆ, ಯಾವುದೇ ಒಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ಖುಷಿ ಪಡೋದು ಅದೆಲ್ಲನೂ. ಸೊ ನಮಗೂ ಅದೇ ಬೇಕಲ್ವ, ಅಪ್ಪ ಅಮ್ಮನಿಗೆ ಮಕ್ಕಳು ಖುಷಿಯಾಗಿರೋದೇ ನಮಗೆ ಇಂಪಾರ್ಟೆಂಟು. ಇನ್ನು ಇವಾಗ ಆ್ಯಕ್ಟಿವಿಟೀಸ್ನ ಮುಗಿಸ್ಕೊಂಡು ಬಂದ್ವಿ. ಇನ್ನು ಕೆಲವೊಂದು ಆ್ಯಕ್ಟಿವಿಟೀಸ್ ಇದ್ದಾವೆ, ಬಟ್ ಅದನ್ನೆಲ್ಲ ಈವ್ನಿಂಗ್ ಟೈಮಲ್ಲಿ ಓಪನ್ ಮಾಡ್ತಾರಂತೆ. ಬಟ್ ಇಟ್ಸ್ ಓಕೆ, ನಮ್ಗೆ ಇವಾಗ ಇದೊಂದೇ ಸಾಕು, ಬಿಸಿಲು ತುಂಬ ಇದೆ ಅಂತೇಳಿ ಬಂದ್ವಿ. ನೋಡ್ತಾ ಇರ್ಬೋದು, ಫುಲ್ ಖಾಲಿ ಇತ್ತು. ಮೇ ಬಿ ಬಿಸಿಲಿದೆಯಲ್ಲ ಅದಕ್ಕಿರ್ಬೋದು. ಯಲಹಂಕದಲ್ಲಿ ಅವರೇ ಬೆಳೆ ಮೇಳ ಮಾಡಿದ್ರು, ಅಲ್ಲಂತೂ ಫುಲ್ ರಶ್ ಇತ್ತು ಲಾಸ್ಟ್ ಟೈಮು ಈವ್ನಿಂಗ್ ಟೈಮಲ್ಲಿ ಹೋಗಿ. ಅದಕ್ಕೆ ಸತಿ ಪ್ಲ್ಯಾನ್ ಮಾಡಿಕೊಂಡು ಮಧ್ಯಾಹ್ನ ಬಂದಿದ್ದೀನಿ ನಾನು. ನೋಡ್ತಾ ಇರ್ಬೋದು, ಇವಾಗ ಆಲ್ರೆಡಿ ಡಿಸ್ಪ್ಲೇಯಲ್ಲಿ ತೋರಿಸ್ದೆ ಏನೇನು ಎಷ್ಟೊಂದು ಕಾಸ್ಟ್ ಇದೆ ಅಂತಂದರೆ, ಎಷ್ಟೊಂದು ಬೆಲೆ ಇದೆ ಯಾವ್ಯಾವುದಕ್ಕೆ ಅಂತೇಳಿ ವೆರೈಟೀಸ್ಗೆ. ಇನ್ನು ಇವಾಗ ನನ್ನ ಮಗಳು ಮ್ಯಾಂಗೋ ಮಿಲ್ಕ್ ಶೇಕ್ ಕೇಳಿದ್ಲು, ಅದನ್ನು ಕುಡಿಸ್ಕೊಂಡು ಇವಾಗ ಜಿಲೇಬಿ ಮತ್ತು ಮ್ಯಾಂಗೋದು ಚಿಪ್ಸ್ ಮಾರ್ತಾಯಿದ್ರು, ಅದನ್ನು ತಗೊಳ್ಳೋಣ ಅಂಥೇಳಿ. ಮ್ಯಾಂಗೋ ಜಿಲೇಬಿ ಮತ್ತು ಮ್ಯಾಂಗೋ ಚಿಪ್ಸು ಅದೆರಡನ್ನೂ ತಗೊಂಡು, ತುಂಬ ಕ್ಯೂ, ಬೇಗನೆ ಮೂವ್ ಆಗೋಲ್ಲ ಯಾರೂ, ಜಾಸ್ತಿ ಜನ ಇಲ್ಲ ಅಂತ ಅನಿಸುತ್ತೆ ಅಲ್ಲಿ ದೊಡ್ಡದಾಗಿರೋದ್ರಿಂದ. ಬಟ್ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ಫುಲ್ ಬಿಸಿಲಿಗೂ ಅದಕ್ಕೂ ಫುಲ್ ಸುಸ್ತಾಗ್ತಾಯಿತ್ತು ನನಗೆ. ಇನ್ನು ಅದನ್ನೆಲ್ಲ ಶಾಪ್ ಮಾಡಿಕೊಂಡು ನೋಡ್ಕೊಂಡು ಹಂಗೇ ಒಂದು ರೌಂಡ್ ಸುತ್ತಾಡಿಕೊಂಡು ಇವಾಗ ಈ ಕಡೆ ಫುಲ್ಲು ಶಾಪ್ಸ್ ಎಲ್ಲ ಇಟ್ಟಿದ್ದಾರಲ್ಲ. ನನ್ನ ಮಗಳು ಏನಾದರೂ ಟಾಯ್ ಬೇಕು ಅಂದ್ಲು, ಸೊ ಅಲ್ಲಿ ಬಂದು ಅವಳಿಗೆ ಏನು ಇಷ್ಟ ಆಗುತ್ತೋ ಅದನ್ನು ತಗೊಟ್ಬಿಟ್ಟು ಮತ್ತು ಇವಾಗ ಮ್ಯಾಂಗೋ ತೊಗೊಂಡೆ ನಾನು. 400 ರೂಪೀಸ್ಗೆ 3 kg ಇತ್ತು. ಬಟ್ ಆಲ್ಫೆನ್ಸೋ ಮ್ಯಾಂಗೋ ಅಂತಾರೆ, ಅದು ಆಲ್ಫೆನ್ಸೋ ಅಲ್ಲ. ಆಲ್ಫೆನ್ಸೋ ಮ್ಯಾಂಗೋ 400 ಸಿಕ್ಬಿಟ್ರೆ ಎಲ್ಲರೂ ನಿಜ ಬೇಗ ಫುಲ್ ಸ್ಟಾಲೇ ಖಾಲಿ ಆಗೋಗುತ್ತೆ. ಸೊ ಇವಾಗ ಮ್ಯಾಂಗೋ ಎಲ್ಲ ತಗೊಂಡು ಮುಂದೆ ಹಂಗೆ ಯಾವ್ಯಾವ ಶಾಪ್ಸ್ ಇದೆ ಅಂತೇಳಿ ಎಕ್ಸ್ಪ್ಲೋರ್ ಮಾಡೋಣ ಅಂತೇಳಿ ಬರ್ತಾಯಿದ್ವಿ. ಸ್ಯಾರಿಗಳು ಮತ್ತು ಜ್ಯುವೆಲ್ರಿ ಸೆಟ್ಸ್ ಇರ್ಬೋದು, ಮತ್ತು ಇವಾಗೆಲ್ಲ ನೋಡಿ ಫುಲ್ಲು ಗೋಲ್ಡ್ ಟೈಪ್ದೇನೆ ಜ್ಯುವೆಲ್ರೀಸ್, ಚೈನ್ಸ್ ಎಲ್ಲ ಬಂದಿದೆ. ಆ್ಯಂಟಿ ರಸ್ಟ್ ಥರ, ಅಂದರೆ ಆ್ಯಂಟಿ ಟಾರ್ನಿಷ್ ಬರುತ್ತಲ್ಲ ಆ ಥರದ್ದು, ಕಪ್ಪಾಗಲ್ಲ ಆ ಥರದ್ದು ಅಂತ ಹೇಳಿ ತುಂಬ ಸ್ಟಾಲ್ಗಳೆಲ್ಲ ಇಟ್ಟಿದ್ರು. ಖಾದಿ ಕಾಟನ್ಸ್ ಇರ್ಬೋದು, ಮತ್ತು ಇಳ್ಕಲ್ ಸ್ಯಾರೀಸು ಅದೆಲ್ಲ ಇತ್ತು. ನನಗೆ ಇಳ್ಕಲ್ ಸ್ಯಾರಿ ತೊಗೋಬೇಕು ಅಂತೇಳಿ ತುಂಬ ಇಷ್ಟ ಇತ್ತು, ಬಟ್ ಕಾಸ್ಟ್ ಎಲ್ಲ ಜಾಸ್ತಿ ಅಂತೇಳಿ ಏನೂ ತಗೊಳಕ್ಕೆ ಹೋಗಲಿಲ್ಲ. ಇನ್ನಿವಾಗ ತುಂಬ ಬಿಸಿಲಿರೋದ್ರಿಂದ ಸಾಕು, ನಾವು ನೆಕ್ಸ್ಟ್ ಯಾವಾಗಾದರೂ ಬಂದರೆ ಸಾಕು ಆಯಿತು ಅಂತೇಳಿ ನನ್ನ ಮಗಳನ್ನ ಕರ್ಕೊಂಡು ಬಂದು ಇಲ್ಲಿ ಕಾರ್ಟೂನ್ ಟೈಪು ಡ್ರಾಯಿಂಗ್ ಎಲ್ಲ ಮಾಡಿಕೊಡ್ತಾರೆ ನೋಡಿ, ಅದನ್ನೆಲ್ಲ ಬಿಡಿಸ್ತಾಯಿದ್ರು. ಸೊ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ ಸ್ವಲ್ಪ. ಸೊ ಇವಾಗ ನಾವು ಮನೆಗೆ ಹೊರಡಬೇಕು, ಸಿಕ್ಕಾಬಟ್ಟೆ ಬಿಸಿಲಿದೆ, ನನಗಂತೂ ಆಗ್ತಾನಿಲ್ಲ. ನನ್ನ ಮಗಳೂ ಪಾಪ ಫುಲ್ ಬೆವರ್ತಾ ಇದ್ಲು, ಬಿಸಿಲಲ್ಲಿ ಕರ್ಕೊಂಬಂದ್ಬಿಟ್ನಳ ಅಂತೇಳಿ ನನಗೂ ಬೇಜಾರಾಗ್ತಾಯಿತ್ತು. ಏನೂ ಮಾಡೋಕ್ಕಾಗಲ್ಲ, ಒಂದು ಕಡೆ ಬಂದಾಗ ಅಡ್ಜಸ್ಟ್ ಮಾಡ್ಕೋಬೇಕು ಅಂತೇಳಿ ಪಾಪ ಅವಳನ್ನು ಸೈಲೆಂಟಾಗಿದ್ಲು, ನಾನು ಬೈದ್ಬಿಡ್ತೀನಿ ಅಂತ ಹೇಳಿ.
ಮಿಲ್ಕ್ ಶೇಕ್ ಕೊಡಿಸ್ಬಿಟ್ಟು ಕೂತ್ಕೊಂಡು ಕುಡಿತಾ ಇರಬೇಕಾದ್ರೆ ಕೃಷ್ಣ ಬೈರೇಗೌಡ ಅವರು ಕೂಡ ಬಂದಿದ್ದರು. ಅವ್ರ ಕಡೆಯಿಂದನೇ ಇದೆಲ್ಲ ಅರೇಂಜ್ ಮಾಡಿರೋದಲ್ವ, ಸೊ ಅವರು ಬಂದಿದ್ದರು. ಇನ್ನು ಎಂಟ್ರೆನ್ಸ್ ನೋಡ್ತಾ ಇರ್ಬೋದು ಈ ಥರ ಇದೆ. ಅದು ಇವತ್ತು ಫೈನಲ್ ಲಾಸ್ಟ್ ಡೇ ಇವತ್ತು ಮ್ಯಾಂಗೋ ಮೇಳದ. ಆ್ಯಕ್ಚುಲಿ 3 ದಿನದಿಂದ ನಡೀತಾ ಇತ್ತು, 15, 16, 17. ಸೊ ಇನ್ನು ಇವಾಗ ನಾವು ಅದೆಲ್ಲ ಮುಗಿಸ್ಕೊಂಡು ಆಟೋದಲ್ಲಿ ಮನೆಗೆ ರಿಟರ್ನ್ ಆದ್ವಿ. ನನ್ನ ಮಗಳು ಸ್ವಲ್ಪ ಡಲ್ಲೇ ಆಗೋದ್ಲು, ಯಾಕಂತಂದರೆ ಬಿಸಿಲಲ್ವ. ಅದಕ್ಕೆ ನಮ್ಮ ಲೇಔಟು ಏನೇ ಆದ್ರೂ ಚಂದನೇ ನಮಗೆ. ಎಲ್ಲೇ ಹೋಗಿ ಬಂದ್ರೂ ನಮ್ಮೂರೇ ನಮಗೆ ಮೇಲು ಅಂತಾರಲ್ಲ ಆ ಥರ. ಇನ್ನು ಲೇಔಟಿಗೆ ಬಂದು ಎಂಟ್ರಿ ಆಗಿದ್ದಾಯ್ತು ಇವಾಗ ನಾವು. ಸೊ ಅಲ್ಲಿಂದ ಬರೋದೇನೆ ಸ್ವಲ್ಪ ತುಂಬ ಬಿಸಿಲಿತ್ತು, ಜಾಸ್ತಿ ವೀಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ. ಸಿಕ್ಕಾಪಟ್ಟೆ ಬಿಸಿಲಿದ್ದರಿಂದ ಸ್ವಲ್ಪನೇ ತೋರಿಸ್ದೆ. ಏನೇನೆಲ್ಲ ಐಟಮ್ಸ್ ಇದೆ ಅಂಥೇಳಿ ತೋರ್ಸೋಕ್ಕಾಗಲಿಲ್ಲ, ಯಾಕಂತಂದರೆ ಫುಲ್ ಬಿಸಿಲಿತ್ತು. ಏನು ಮಾಡೋದು ಅಂಥೇಳಿ ಬೇಗ ಬಂದುಬಿಟ್ವಿ ಮನೆಗೆ. ಮಾವಿನ ಹಣ್ಣೆಲ್ಲ ತೊಗೊಬಂದ್ವಿ. ಒಂದು 3 kgಗೆ 400 rupees ಏನೋ ಇತ್ತು, ಒಂದು ಬಾಕ್ಸ್ ಫುಲ್ಲು. ಅದು ಮಾವಿನ ಹಣ್ಣೆಲ್ಲ ತೊಗೊಂಡು ಸ್ವಲ್ಪ ಮಾವಿನಕಾಯಿ ಚಿಪ್ಸು ಮತ್ತು ಜಿಲೇಬಿ ಎಲ್ಲ ಇತ್ತು, ಅದನ್ನು ತೊಗೊಂಡು ವಾಪಸ್ ಮನೆಗೆ ಬಂದ್ವಿ. ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ವಾಕಿಂಗ್ ಹೋಗೋಣ ಅಂಥೇಳಿ ವಾಕಿಂಗ್ ಬಂದಿದ್ದೀವಿ. ಸೊ ವಾಕ್ ಮಾಡ್ತಾಯಿದ್ದೀವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಎವ್ರಿವನ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.